ಕನ್ನಡ ನಾಡಿಗೆ ಅವಮಾನ ಮಾಡಿದ ಹೈದರಾಬಾದ್ ಕಮಿಷನರ್. ನಾಲಿಗೆ ಹರಿಬಿಟ್ಟ ಹೈಡ್ರಾ ಕಮಿಷನರ್ ರಂಗನಾಥ್. ಕನ್ನಡ ನಾಡಿನ ಮುಳುಬಾಗಿಲು ನಗರದ ಬಗ್ಗೆ ಅವಹೇಳನ. ಕಮಿಷನರ್ ರಂಗನಾಥ್ ಬಹಿರಂಗ ಕ್ಷಮೆಗೆ ಸಾರ್ವಜನಿಕರ ಒತ್ತಾಯ. ఇల్లింద్ర ఫైనల్ ఎక్కడికి వెళ్ళిందంటే కర్ణాటకలో ముల్బాగల్ అని విలేజ్ ఉంటుందన్నమాట. ముల్బాగల్ అని విలేజ్. ఆ ముల్బాగల్లో వాళ్ళు ఊరంతా ఇదే పనిలో ఉంటారంట. అంటే మొత్తం ఇది హైవే మీద వచ్చి దొంగతనాలు చేసి థెఫ్ట్ అన్నమాట. సో అది వాళ్ళని పట్టుకొని వచ్చి ఆ గ్యాంగ్ ని పట్టుకొచ్చి తర్వాత వాళ్ళని ಅರೆಸ್ಟ್ చేసి. ಪ್ರಿಯ ವೀಕ್ಷಕರೇ, ರಾಜಕಾರಣಿಗಳಿಗೆ ಅಧಿಕಾರದ ದರ್ಪ ಇದ್ದರೆ ಅಧಿಕಾರಿಗಳಿಗೆ ನಿಯಮಗಳು ಮತ್ತು ಹುದ್ದೆಯನ್ನು ದುರುಪಯೋಗಪಡಿಸಿಕೊಳ್ಳುವ ಅಥವಾ ಉಳಿಸಿಕೊಳ್ಳುವ ಅಹಂಕಾರ ದರ್ಪ ಅನ್ನೋ ಮಾತಿದೆ. ಇನ್ನು ಬೆನ್ನು ಕೆಳಗಿನ ಕೊಬ್ಬು ಜಾಸ್ತಿ ಆದಾಗ ಬರುವ ಮಾತುಗಳಿಗೆ ತಕ್ಕ ಉದಾಹರಣೆ ಹೈದರಾಬಾದಿನ ಕಮಿಷನರ್ ಮಿಸ್ಟರ್ ರಂಗನಾಥ್ ಅವರು ಆಡಿದ ಮಾತು. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು. ಇದು ದಾಸಶ್ರೇಷ್ಠ ಪುರಂದರದಾಸರು ರಚಿಸಿದ ಪ್ರಸಿದ್ಧ ದೇವರ ನಾಮದ ಸಾಲು. ಇದು ಈ ಸೋಕಾಲ್ಡ್ ಕಮಿಷನರ್ ಎಂಬ ಮನುಷ್ಯನಿಗೆ ಅದೆಷ್ಟು ಹೋಲಿಕೆ ಆಗುತ್ತೆ ಅಂದ್ರೆ, ಈತ ತನ್ನ ಎಲುಬಿಲ್ಲದ ನಾಲಿಗೆಯಲ್ಲಿ ಕನ್ನಡ ನಾಡಿನ ಮೊದಲ ಸೂರ್ಯೋದಯ ಕಾಣುವ ಮೂಡಣ ದಿಕ್ಕಿನ ಮುಳುಬಾಗಿಲು ನಗರದ ಜನರನ್ನು ಕಳ್ಳರೆಂದು ಒದರಿ ಸ್ವಾಭಿಮಾನಿ ಮುಳುಬಾಗಿಲಿನ ಜನರ ಆಕ್ರೋಶಕ್ಕೆ ಕಾರಣರಾಗಿದ್ದಾರೆ. ಹೌದು, ಅದ್ಯಾವುದೋ ಒಂದು ಖಾಸಗಿ ಯೂಟ್ಯೂಬ್ ವಾಹಿನಿಯಲ್ಲಿ ಕುಳಿತು ತನ್ನ ಸರ್ವಿಸ್ ಪ್ರಾರಂಭದ ದಿನ ಅಂದರೆ ಸುಮಾರು 30 ವರ್ಷದ ಕೆಳಗೆ 1999ರಲ್ಲಿ ನಡೆದ ಒಂದು ಪ್ರಕರಣದ ಬಗ್ಗೆ ಮಾತನಾಡುತ್ತಾ, ಆ ದಿನಗಳಲ್ಲಿ ಕಳ್ಳತನದ ಪ್ರಕರಣದಲ್ಲಿ ಸಂಬಂಧಿಸಿದಂತೆ ಕೆಲವೊಬ್ಬರನ್ನು ಮುಳುಬಾಗಿಲು ನಗರದಿಂದ ವಶಕ್ಕೆ ಪಡೆದ ಬಗ್ಗೆ ವಿವರಿಸುತ್ತಾ, ಮುಳುಬಾಗಿಲು ನಗರದ ಜನತೆ ಕಳ್ಳರು ಹೆದ್ದಾರಿಯಲ್ಲಿ ದರೋಡೆ ಮಾಡ್ತಾರೆ ಅಂತ ಹೇಳ್ತಾರೆ ಇವರು ಅನ್ನೋ ತಿನ್ನ ಬಾಯಲ್ಲಿ ಬರೋ ಮಾತಾ ಇದು. ಇನ್ನು ಕನ್ನಡ ನಾಡಿನ ಮೂಡಣದ ಮುಳುಬಾಗಿಲು ನಗರದ ಬಗ್ಗೆ ದುರಹಂಕಾರದಿಂದ ಈ ವ್ಯಕ್ತಿ ಆಡಿದ ಮಾತಿಗೆ ಸ್ವಾಭಿಮಾನಿ ಮುಳುಬಾಗಿಲಿನ ಜನರ ಬಹಿರಂಗ ಕ್ಷಮೆ ಕೇಳಬೇಕೆಂದು ಹಲವು ಸಂಘ ಸಂಸ್ಥೆಗಳ ಮುಖಂಡರು ಆಗ್ರಹಪಡಿಸಿದ್ದಾರೆ. ಇನ್ನು ಬಹಿರಂಗ ಕ್ಷಮೆ ಕೇಳದಿದ್ದರೆ ಹೈಡ್ರಾ ಕಮಿಷನರ್ ರಂಗನಾಥ್ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಎಚ್ಚರಿಕೆ ಸಹ ನೀಡಿದ್ದಾರೆ. ಇನ್ನು ಈ ಸಂಬಂಧ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಸಾರಥ್ಯದ ಮುಳುಬಾಗಿಲು ತಾಲೂಕು ಅಧ್ಯಕ್ಷರಾದ ಹರೀಶ್ ಗೌಡ, ಸೈಯದ್ ಅರ್ಬಾಸ್, ರಿಜ್ವಾನ್ ಅವರು ಮಾತನಾಡಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವರದಿ ಸೈಯದ್ ಫಯಾಜ್, ಮುಳುಬಾಗಿಲು. వెళ్ళిన తర్వాత అది ఫైనల్ ఎక్కడికి వెళ్ళిందంటే కర్ణాటకలో ముల్బాగల్ అని విలేజ్ ఉంటుందన్నమాట. ముల్బాగల్ అని విలేజ్. ఆ ముల్బాగల్లో వాళ్ళు ఊరంతా ఇదే పనిలో ఉంటారంట. అంటే మొత్తం ఇది హైవే మీద వచ్చి దొంగతనాలు చేసి థెఫ్ట్ అన్నమాట. సో అది వాళ్ళని పట్టుకొని వచ్చి ఆ గ్యాంగ్ ని పట్టుకొచ్చి తర్వాత వాళ్ళని ಅರೆಸ್ಟ್ చేసి. ಜುಲೈ 30 ರಾ ಟಾಕ್ಸ್ ವಿತ್ ವಿಕೆ ಒಂದು ತೆಲುಗು ಚಾನಲ್ ಅಲ್ಲಿ ಒಂದು ಸಂದರ್ಶನದಲ್ಲಿ ಎ.ವಿ. ರಂಗನಾಥ್ IPS ಕಮಿಷನರ್ ಅವರು, ಹೈದರಾಬಾದ್ ಅವರು, ತೆಲಂಗಾಣ, ಇವರು ಮಾತಾಡ್ತಾ ಅವರೊಂದು ಉನ್ನತ ಹುದ್ದೆಯಲ್ಲಿದ್ದಾರೆ. ಅವ್ರೀಗ ಸುಮಾರು ರಾಜ್ಯಗಳನ್ನ ನೋಡ್ಕೊಂಡು ಬಂದಿರ್ತಾರೆ. ಅವ್ರ ಬಗ್ಗೆ ಕೆಲವೊಂದು ಒಳ್ಳೆ ವಿಚಾರಗಳನ್ನು ನಾವು ಕೇಳ್ಪಟ್ಟಿದ್ದೀವಿ. ಏನಂದ್ರೆ, ಏನು ಈಗ ಜನರಿಗೆ ಅನ್ಯಾಯ ಆದಾಗ ಇಲ್ಲ ಬೇರೆ ಬೇರೆ ಕೇಸ್ಗಳನ್ನ, ಒಳ್ಳೊಳ್ಳೆ ಕೇಸ್ಗಳನ್ನ ಒಂದು ರೀತಿಯಲ್ಲಿ ಅಂದ್ರೆ ಸಕ್ಸಸ್ ಕಡೆಗೆ ತಗೊಂಡೋಗಿದ್ದಾರೆ. ಅದ್ರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ. ಯಾರೇ IPS ಆಗಿರ್ಲಿ, ಅವ್ರ ಬಗ್ಗೆ ನಮ್ಗೆ ಹೆಮ್ಮೆ ಇರುತ್ತೆ. ಇಲ್ಲೂ ಅಷ್ಟೇ, ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಯಾರೇ ಪೊಲೀಸ್ ಅಧಿಕಾರಿಗಳಿರ್ಲಿ, ಉನ್ನತ ಮಟ್ಟದ ಅಧಿಕಾರಿಗಳಿಗೆ ನಮ್ಗೊಂದು ಹೆಮ್ಮೆ ಇದೆ. ಆದ್ರೆ ಈ ನಮ್ಮ ರಂಗನಾಥ್ ಸರ್ ಅವರು, ಎ.ವಿ. ರಂಗನಾಥ್ ಸರ್ IPS ಅವರು ನಮ್ಮ ಯಾವ್ದೋ ಒಂದು ಸಂದರ್ಶನದಲ್ಲಿ ಕೂತ್ಕೊಂಡು ಮಾತಾಡ್ತಾ ಮುಳುಬಾಗಿಲಿನ ಜನತೆ ಬಗ್ಗೆ ಅಗೌರವವಾಗಿ ಮಾತಾಡಿರ್ತಾರೆ. ಅವರ ಮಾತಾಡ್ತಾ ಈ ಕಡೆ ಮುಳುಬಾಗಿಲ ಕರ್ನಾಟಕ ಸ್ಟೇಟ್ ಅಲ್ಲಿ ಮುಳುಬಾಗಿಲು ಅನ್ನೋ ಊರು, ಆ ಊರೆಲ್ಲಾನು ದರೋಡೆಕೋರ್ರೆ, ಆ ಹೈವೇಗ್ ಬಂದು ದರೋಡೆ ಮಾಡೋದು, ಸುಲಿಗೆ ಮಾಡೋದು ಅವರು ವೃತ್ತಿ ಅಂತ ಹೇಳ್ತಾರೆ. ದಯವಿಟ್ಟು ಅವರು ಯಾರೋ ಒಬ್ರೋ ಇಬ್ರೋ ಇರ್ಬೋದು. ಈಗ ಆಂಧ್ರ ಇದೆ, ತೆಲಂಗಾಣ ಇದೆ, ಬೇರೆ ಬೇರೆ ರಾಜ್ಯಗಳಿದೆ. ಎಲ್ಲಾ ರಾಜ್ಯಗಳಲ್ಲೂ ಕಳ್ಳರು ಇರ್ತಾರೆ, ಎಲ್ಲಾ ರಾಜ್ಯಗಳಲ್ಲೂ ದರೋಡೆಗಳಾಗತ್ತೆ. ಆ ಆಂಧ್ರದಲ್ಲಿ ಆಗಿದೆ ಅಂತ ಆಂಧ್ರ ರಾಜ್ಯವನ್ನೆಲ್ಲ ನಾವು ಕಳ್ಳರ ರಾಜ್ಯ ಅನ್ನಕ್ಕಾಗತ್ತಾ? ಇಲ್ಲ ತೆಲಂಗಾಣ ರಾಜ್ಯದಲ್ಲಿ ಕಳ್ತನ ಮಾಡ್ತಾರೆ ಅಂತ ತೆಲಂಗಾಣ ರಾಜ್ಯವನ್ನೆಲ್ಲ ನಾವು ಕಳ್ಳರು ಅನ್ನಕ್ಕಾಗತ್ತಾ? ದಯವಿಟ್ಟು ಅವರೊಂದು ಉನ್ನತ ಸ್ಥಾನದಲ್ಲಿದ್ದಾರೆ. ಮಾತಾಡ್ಬೇಕಾದ್ರೆ ಯಾರಿಗೆ ಒಂದು ಅಗೌರವ ತೋರುವಂತದ್ದು, ಅವರ ಒಂದು ಆತ್ಮಗೌರವಕ್ಕೆ ಧಕ್ಕೆ ಮಾಡುವಂತದ್ದನ್ನ ಮಾಡಬಾರ್ದು. ಈಗೇನು ನಮ್ಮ ಎಲ್ಲಾ ಮುಳುಬಾಗಿಲಿನ ಜನತೆ ಪರವಾಗಿ ನಾವಿವತ್ತು ಮಾತಾಡ್ತಾ ಇದ್ದೀವಿ. ದಯವಿಟ್ಟು ನೀವೇನ್ ಮಾತಾಡಿದೀರಾ ಅದನ್ನ ಹಿಂದಕ್ಕೆ ತಗೊಳ್ಳಿ. ನೀವೇನು ಈಗ ಮುಳುಬಾಗಿಲಿನ ಜನತೆ ಬಗ್ಗೆ ಈಗ ಮಾತಾಡಿದೀರಾ, ನೀವು ಈ ಕೂಡಲೇ
ಕ್ಷಮೆಯಾಚನೆ ಮಾಡಬೇಕು. ಇಲ್ಲದಿದ್ದಲ್ಲಿ ನಾವೆಲ್ಲಾ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಎಲ್ಲಾ ಸೇರಿ, ಪತ್ರಕರ್ತರು, ಪ್ರಗತಿಪರ ಸಂಘಟನೆಗಳು, ಮುಳಬಾಗಿಲು ತಾಲೂಕಿನ ಎಲ್ಲಾ ಪ್ರಗತಿಪರ ಸಂಘಟನೆಗಳು ಸೇರಿ ನಿಮ್ ಮೇಲೆ ಒಂದು ಕಾನೂನು ರೀತಿ ಕ್ರಮ ಆಗೋವರೆಗೂ ನಾವು ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸ್ತೀವಿ. ನಿಮ್ ಮೇಲೆ ಕಾನೂನು ಕ್ರಮ ಆಗೋವರೆಗೂ ನಾವು ಈ ಒಂದು ವಿಚಾರವನ್ನ ತುಂಬಾ ಗಂಭೀರವಾಗಿ ಪರಿಗಣಿಸ್ತೀವಿ. ಯಾಕಂದ್ರೆ ಈಗ ಮುಳಬಾಗಿಲಿನ ಎಲ್ರು, ಈಗ ಒಬ್ರು ಇಬ್ರು ಒಂದು ಮನೆಯಲ್ಲಿ ಯಾರೋ ಒಬ್ಬ ಏನೋ ಗೊತ್ತಿದ್ದೋ ಗೊತ್ತಿಲ್ದ ತಿಳಿದ ತಪ್ಪು ಮಾಡಿದಾನೆ ಅಂದ್ರೆ ಅವ್ರು ಮಾತ್ರನೇ ನಾವು ದೋಷಿ ಸ್ಥಾನದಲ್ಲಿ ನೋಡ್ಬೇಕು. ಆ ಮನೆಯವ್ರನ್ನೆಲ್ಲ ನಾವು ದೋಷಿಗಳು ಮಾಡಕ್ಕಾಗತ್ತಾ? ದಯವಿಟ್ಟು ನಿಮ್ಗೆ ಸ್ವಲ್ಪ ಈಗೇನೋ ಯಾರೋ ಚಾನಲ್ ಅವ್ರು ಕರೆದಿದ್ದಾರೆ, ಏನೋ ಮಾತಾಡ್ಬೇಕು ಅಂತ ಒಂದು ಹುಮ್ಮಸ್ನಲ್ಲಿ ನೀವು ಆತರ ಈಗ ಬೇರೆ ರಾಜ್ಯದಲ್ಲಿ, ಅದು ಮುಳಬಾಗಿಲಿನ ಮೂಡಲ ಬಾಗಿಲು ಅಂದ್ರೆ ಇದಕ್ಕೊಂದು ಚರಿತ್ರೆ ಇದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ನಮ್ಮ ಮುಳಬಾಗಿಲಲ್ಲಿ ಮೊದಲನೇ ಸ್ಥಾನದಲ್ಲಿ ಮೂಡಲ ಕಿರಣ ಉದಯವಾಗೋದು ನಮ್ಮ ಮುಳಬಾಗಿಲಲ್ಲಿ. ನಮ್ಮ ದೇವಸ್ಥಾನಗಳ ತಾಲೂಕ್ ಅಂತ ಕರಿತೀವಿ. ನಮ್ಮ ಕುರುಡುಮಲೆ ವಿನಾಯಕ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಸುಮಾರು ಎಷ್ಟು ರಾಜ್ಯಗಳಿದಾವೆ, ಸುತ್ತಮುತ್ತಲು ಎಲ್ಲರೂ ಬಂದು ಅಲ್ಲಿಗೆ ಭೇಟಿ ಆಗ್ತಾರೆ. ಆಂಜನೇಯ ಸ್ವಾಮಿ ಟೆಂಪಲ್ ಇದೆ. ಆತರ ದೇವರ ಒಂದು ತಾಲೂಕ್ ಅಂತ, ದೇವರ ಇರ್ತಕ್ಕಂತ ತಾಲೂಕು ಅಂತ ಹೇಳ್ಬಿಟ್ಟು ನಮ್ಮ ಮುಳಬಾಗಿಲು ಕರಿತೀವಿ. ದಯವಿಟ್ಟು ನೀವು ಈಗ ಏನ್ ಮಾತಾಡಿದ್ದೀರಾ ಈ ಕೂಡಲೇ ಅದನ್ನ ಹಿಂದಕ್ಕೆ ತಗೋಬೇಕು. ಇಲ್ಲ ಅಂದ್ರೆ ನಾವೆಲ್ಲಾ ಜನರ ಪರವಾಗಿ ಈಗ ನಾವು ಒಂದು ಮುಂದೆ ಹೇಳ್ತಾ ಇದೀವಿ. ಈಗ ನೀವೇನಾದ್ರೂ ಈ ಕೂಡಲೇ ಇದನ್ನ ಕ್ಷಮೆಯಾಚನೆ ಮಾಡ್ಲಿಲ್ಲ ಅಂದ್ರೆ ನಾವೆಲ್ಲಾ ಪ್ರಗತಿಪರ ಸಂಘಟನೆಗಳು ಸೇರಿ ನಿಮ್ಮ ಮೇಲೆ ಕಾನೂನು ಕ್ರಮ ಆಗೋವರೆಗೂ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ತಮ್ಗೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಜೈ ಹಿಂದ್, ಜೈ ಕರ್ನಾಟಕ.